Morning students, welcome to the class. So in our last class we discussed about acceleration due to gravity and the difference between mass and weight, and another one important relation, that is relation between acceleration due to gravity and gravitational constant. That equation, which one? G is equal to gm divided by r square. So this is the relation between acceleration due to gravity, that is 9.8 meter per second square. The value of small g, that is constant, right? Acceleration due to gravity. After that one we discussed. So acceleration due to gravity above the surface of the earth, right? So in our today's class we are going to discuss another one important topic. So above the surface of earth, below the surface of earth, these two are in one exam fixed to the exam, or half term exam also, or mains exam also in your first PUC, right? Very important one. So acceleration due to gravity below the surface of the earth, right? Now here we are going to consider, this is the mass of the earth. First one, mass of the earth. This is the M, capital M, right? Here, see another one thing. Now, this is the radius of the earth, R. ಈಗ ನಾವು ಇದು ಒಂದು ಅರ್ಥ ಸೆಂಟರ್, ಇದು ಸೆಂಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ರೇಡಿಯಸ್. ನಾ ಇದ್ರ ಒಳಗೆ ತೊಗೊಳಕತ್ತೀನಿ ಅಂದ್ರೂ ರೇಡಿಯಸ್ ಅಂದ್ರೆ ಸೆಂಟರ್ ಆಫ್ ದಿ ಏನಿರ್ತೈತಿ ಸೇಮ್ ಇರ್ತೈತಿ. ಯಾಕಂದ್ರೆ ಇಲ್ಲಿಂದ ತಗೊಂಡಿನಿ, ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಇಲ್ಲಿಂದ ಹೆಂಗೆ ತಗೊಂಡ್ರು, ಇದು ಅರ್ತ್ ಸರ್ಫೇಸ್ ಅಂತಾರ, ಒಳಗಿಂದ ಏನು ಒಳಗ ಈ ಜಾಗದಾಗ ಏನ್ ಮಾಡಾಕ್ರಿ, ಒಳಗೆ ಕಂಡಿಡಾಕ್ರಿ ಸದ್ಯ ಏನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಸೊ ನಾ ಏನ್ ಮಾಡ್ತೀನಿ, ಅರ್ಥದ ಒಳಗ ಇಷ್ಟು ಜಾಗ ಬಿಟ್ಟು ಇಲ್ಲಿ ಕಂಡಿಡಾಕತ್ತೀನಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಲ್ಲಿದೆ ಅಂತ ಹೇಳ್ತೀವಿ. ತಗ್ ಹಟ್ಟಿ ಒಂದು 2 ಫೂಟ್ ಬಿಟ್ಟಿರ್ತೀರಿ, ಆ 2 ಫೂಟಿಗೆ ವಾಟ್ ಈಸ್ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹಂಗೆ ನೀವು ಬೇಕಾದಷ್ಟು ಒಳಗೆ ತಗೋಬಹುದು. ಕ್ಲಿಯರ್ ಮೈ ಪಾಯಿಂಟ್, ರೈಟ್? Now see here. So after this one, see, from here to here, this is the, from here to here there is a distance, that is d. ಇಲ್ಲ ಏನು ತಗೋತೀನಿ, d ತಗೋತೀನಿ. ಎಲ್ಲಿಂದ? ಈ below the surface of the earth, ಈ above the surface of the earth, right? ಗೊತ್ತಿರಬೇಕು. And here another one thing, this is small m. ಇದ್ರೊಳಗೆ ಒಂದು ಸ್ಪಿಯರ್ ತಗೊಂಡಿನ, ಅಂದ್ರೆ ಇಲ್ಲಿ ನಾ ಏನಂತೀನಿ, ಸ್ಮಾಲ್ m ಅಂತೆ. ಏನಂತೀನಿ? ಸ್ಮಾಲ್ m ಅಂದ್ರೆ ಇದು ಮಾಸ್ ಆಫ್ ದಿ ಅರ್ತ್. ಈ ಒಳಗಿಂದ ಏನೊಂದು ಸ್ಪಿಯರ್ ತಗೊಂಡಿಲ್ಲ, ಒಳಗೊಂದು ಸ್ಪಿಯರ್ ತಗೊಂಡಿನಿ. ಯಾಕಂದ್ರೆ ಇಲ್ಲಿ ಕಂಡು ಹಿಡಿಬೇಕಾಗಿತ್ತು, ರೈಟ್? ಇಲ್ಲಿ ಕಂಡು ಹಿಡಿಬೇಕಂದ್ರೆ, ಸೊ ದಿಸ್ ಈಸ್ ದಿ ಸ್ಮಾಲ್ m. ದಿಸ್ ಇಸ್ ದಿ ವಾಟ್? ಸ್ಮಾಲ್ m. ಇದ್ರದ್ದು ಅಂತ ನಾ ಏನು ತಗೋತೀನಿ, ಮಾಸ್ ತಗೋತೀನಿ. Right, ಗೊತ್ತಿರಬೇಕು. So now after this one, now see here, this is r, this is how much? dA. Then what is this one? What is this one?
ಹಾಗಾದ್ರೆ ಸೇಮ್ ಎಕ್ಸಾಂಪಲ್ ವಿಚಾರ ಮಾಡ್ರಿ. ಏನ್ ಹೇಳಿದೆ ನಿಮಗೆ? ಎ, ಇದು ಬಿ, ಇದು ಸಿ. ಟೋಟಲ್ ಎಷ್ಟೈತಿ? 6 ಐತಿ. ಟೋಟಲ್ ಎಷ್ಟೈತಿ? 6 ಐತಿ. ರೈಟ್. ನನಗ ಇದು ಗೊತ್ತೈತಿ, ಇದು ಗೊತ್ತಿಲ್ಲ. ರೈಟ್. ಸೊ ಟೋಟಲ್ ಏನೈತಿ ಅಂದ್ರೆ AC. ರೈಟ್. ಸೊ AB ಪ್ಲಸ್ BC ಮಾಡಿದ್ರೆ ನಾವು ಫಸ್ಟ್ ಗೆ AB ಪ್ಲಸ್ BC ಮಾಡ್ತೀನಿ. ರೈಟ್. AC ಎಷ್ಟೈತಿ ಅಂದ್ರೆ 6 ಐತಿ. ಇಲ್ಲಿ ಒಂದು ಕೆಲಸ ಮಾಡೋಣ. ನನಗೆ AC ಗೊತ್ತೈತಿ. ಏನ್ ಗೊತ್ತೈತಿ? AC ಗೊತ್ತೈತಿ. ಏನ್ ಗೊತ್ತೈತಿ? AB ಗೊತ್ತೈತಿ. ಏನ್ ಗೊತ್ತಿಲ್ಲ? BC ಗೊತ್ತಿಲ್ಲ. ಸೊ ಒಂದು ಕೆಲಸ ಮಾಡಿ, BC is equal to BC ಇಲ್ಲ ಈ AB ಕಡೆದ್ರೆ ಏನಾಗುತ್ತೆ? AC minus AB. AC minus AB. ಸೊ AC ಎಷ್ಟೈತಿ? 6. BC ಎಷ್ಟೈತಿ? 3. ಎಷ್ಟಾಯ್ತು? 3. ಅಂದ್ರೆ ನಾ ಏನ್ ಮಾಡ್ಬೋದು ಈ ಸದ್ಯ? ಏನಾಗಬಹುದು? ಟೋಟಲ್ ಎಷ್ಟೈತಿ? ಟೋಟಲ್ ಎಷ್ಟೈತಿ? ಇದು ಎಷ್ಟೈತಿ? ಅಂದ್ರೆ ಏನಾಯ್ತು? R minus D. R minus D. ಇದ್ರದ್ದು ರೇಡಿಯಸ್ ಇದೆ. ಇದ್ರದ್ದು ರೇಡಿಯಸ್, ಇದ್ರದ್ದು ರೇಡಿಯಸ್. ಒಳಗಿನ ಸ್ಪಿಯರ್ ಏನ್ ತಗೊಂಡಿಲ್ಲ ನಾ, ಎಲ್ಲಿಂದ ಸೆಂಟರ್ ಪಾಯಿಂಟ್ ನಿಂದ ಒಂದು ಸ್ಪಿಯರ್ ತಗೊಂಡಿನಿ. ಇದು ಅರ್ಥದ ಸೆಂಟರ್. ಇದು ಏನಿದು? ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಅರ್ತ್ ಹೊರಗೆ ಸರ್ಫೇಸ್ ಇದು. ನಾವು ನಿಂತ ಜಾಗ, ನಾವು ನಿಂತ ಜಾಗ ಅಂತಿನ ಒಂದು 3 ಫೂಟ್ ಒಳಗೆ ಇದು. ರೈಟ್. ಸಿ ನೌ here at this case what happened? In this case there is G. There is G. Right. In this case means this case GD. I'm going to take GD. ಇದು gravitational acceleration due to gravity ಎದುರಾಗಿದೆ on the surface of the earth. ಇದು acceleration due to gravity ಎಲ್ಲ in depth. Clear my point? ಈ ಎರಡಕ್ಕೂ ಏನೈತಿ ವ್ಯತ್ಯಾಸ ಐತಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಈ G ಎಲ್ಲಿದೆ ಅಂತ ಹೇಳಿದ ನಾನು? above the on the surface of the earth. Right? On the surface of the earth ನಮ್ದು ಏನೈತಿ? R ಐತಿ, ರೇಡಿಯಸ್ ಸೆಂಟರ್ ಆಫ್ earth ಇದೆ. ರೈಟ್. ಸೊ ಇಲ್ಲಿ ಒಳಗೆ ಏನು ಸ್ಪಿಯರ್ ಕನ್ಸಿಡರ್ ಮಾಡ್ಕೊಂಡಿಲ್ಲ, ಅಲ್ಲಿಂದ on the surface of the ಡಿಸ್ಟೆನ್ಸ್ ಎಷ್ಟೈತಿ? D ಐತಿ. ರೈಟ್. ಸೊ ನನಗೆ ಸೆಂಟರ್ ಆಫ್ ದಿ ಅರ್ತ್ ಅಂತ ನಾ ಏನು ಸ್ಪಿಯರ್ ಒಳಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಂಡುಹಿಡಿಯಬೇಕು ಮಾಡಿಲ್ಲ, ಅಲ್ಲಿ ತನ ಎಷ್ಟೈತ್ರಿ? R minus D. ಕ್ಲಿಯರ್ ಅಲ್ಲ? ಎಷ್ಟು? ಈಗ ನಾ ಎರಡು ಕಂಡುಹಿಡಿಯಬೇಕು. ಸೊ ಒಂದು G ಕಂಡುಹಿಡಿಯಬೇಕು, ಇನ್ನೊಂದು ಏನು ಕಂಡುಹಿಡಿಯಬೇಕು? GD ಕಂಡುಹಿಡಿಯಬೇಕು. GD ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ ಡೆಪ್ತ್. ರೈಟ್. ಇಷ್ಟು ಗೊತ್ತಿರಬೇಕು. ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಬರಿಬಹುದು, ಕನ್ಸಿಡರೇಷನ್ ಬರಿಬಹುದು. ಏನ್ ಕನ್ಸಿಡರೇಷನ್ ಬರೀತೀರಪ್ಪ ನೋಡಿ. ಸಪೋಸ್ ಇಲ್ಲಿ ಪಾಯಿಂಟ್ ಎ ಅಂತ ಕೊಡ್ರಿ. ರೈಟ್. ಈ ಪಾಯಿಂಟ್ ಬಿ ಅಂತ ಕೊಡ್ರಿ. ರೈಟ್. ಈ ಪಾಯಿಂಟ್ ಸಿ ಅಂತ ಕೊಡ್ರಿ. ರೈಟ್. ಸೊ ನಾವೇನ್ ಮಾಡೋಣ ಈಗ? ಫಸ್ಟ್ ಈಗ ಎ ಈಸ್ ದ ಪಾಯಿಂಟ್ what on the surface of earth. A is the point on the surface of the earth. Right. R is what? Radius of the earth. R is radius of the earth. Right. Capital M is mass of the earth. Mass of the earth. Mass of the earth. Right. So what? Next one. D. D is the distance between points A and B. Between A and B. Right. Next. R minus D is the distance between or radius of sphere ಅಂತ ಬರೀಬಹುದು.
ವಾಟ್ ತಿಳ್ಕೊಂಡಿದ ಮೇಲೆ ಹೆಂಗಾರ ಬರೀಬಹುದು, ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ರೈಟ್. ಸೊ ಬಿ ಅಂಡ್ ಸಿ ಅಂತ ಹೆಸರು, ಬಿ ಅಂಡ್ ಸಿ ರೈಟ್. ಇಷ್ಟೆಲ್ಲ ನಾವು ಏನು ಮಾಡ್ಕೊಂಡಿವಿ, ಏನೇನು ಕನ್ಸಿಡರ್ ಮಾಡ್ಕೊಂಡಿವಿ ಅಂತ ನಮಗೆ ಗೊತ್ತಾಯ್ತು. ಜಿ ಅಂದ್ರೆ ವಾಟ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಜಿ ಡಿ ಅಂದ್ರೆ acceleration due to below the surface of or big depth of the earth surface right. Now here ನಮಗೆ ಏನು ಗೊತ್ತೈತಿ, ನಾವು ಈಗ ಆನ್ ದಿ ಸರ್ಫೇಸ್ ಇಂದ ಏನು ಕಂಡುಹಿಡಿಯೋ acceleration due to gravity ಕಂಡುಹಿಡಿಯೋ right. Here acceleration due to gravity, acceleration due to gravity on the surface of earth, on the surface of the earth right. Now here G is equal to G, capital G, what M ಎಷ್ಟು ಟೋಟಲ್ ಎಷ್ಟು r square, ಟೋಟಲ್ ಎಷ್ಟು r square right. ಬಂದ ಎಷ್ಟು r square. So I am going to call equation number 1, equation number 1. ಈಗ ಯಾವುದೇ ಒಂದು ಏನಿತ್ತು ಸ್ಪಿಯರ್ ಇತ್ತು, ಕೊಡ ಐತಿ ರೈಟ್. ಆ ಕೊಡ ಎಷ್ಟು ಒಳಗೈತಿ, ಎಷ್ಟು ನೀರು ಹಿಡಿತೈತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕೊಡದಾಗ ನೀರು ಇರ್ತಾವ, ಆ ಕೊಡ ಎಷ್ಟು ನೀರು ಹಿಡಿತೈತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸಪೋಸ್ ಒಂದು ಬಾಟ್ಲಿ ತಗೊಂಡ್ರೆ, ನಾರ್ಮಲ್ ಒಂದು ಬಾಟ್ಲಿ ತಗೊಂಡ್ರೆ ರೈಟಾ, ಈ ನಾರ್ಮಲ್ ಒಂದು ಬಾಟ್ಲಿ ತಗೊಂಡ್ರೆ ಈ ಬಾಟಲ್ ಒಳಗೆ ನೀರು ಹಿಡಿತೈತಿ ರೈಟ್. ಈ ಸತಿ ಈ ಬಾಟಲ್ ಒಳಗೆ ನೀರು ಹಿಡಿತೈತೆ ಅಂದ್ರೆ ಇದು ಎಷ್ಟು ಮಿಲಿ ಲೀಟರ್ ಸದ್ಯ, ಎಷ್ಟು ಇರ್ತೈತಿ ಇದು ಮಿಲಿ ಲೀಟರ್? 100 ml 200 ml ಇರ್ತೈತಿ ಅದು. ಸಾರಿ, ಅರ್ಧ ಲೀಟರ್ ಇರ್ತೈತಿ. ಎಷ್ಟು? ಅರ್ಧ ಲೀಟರ್ ಅಂದ್ರೆ 500 ml. ಎಷ್ಟು? 500 ml ರೈಟ್. 500 ml ಅಂದ್ರೆ ಇದಕ್ಕಿಂತ ದೊಡ್ಡ ಬಂದ್ರೆ ಎಷ್ಟಾಗುತ್ತೆ? 1 ಲೀಟರ್ ಆಗುತ್ತೆ ಕರೆಕ್ಟ್. ಇದಕ್ಕೆ ಅರ್ಧ ಲೀಟರ್ ಇರ್ತೈತಿ. ಸೊ ಇದ್ರಾಗ ಅರ್ಧ ಲೀಟರ್ ಹಿಡಿತೈತೆ ಅಂತ ನಮಗೆ ಗೊತ್ತಾಗುತ್ತೆ ಹೌದಾ. ಈಗ ಅರ್ಧ ಲೀಟರ್ ಹಿಡಿತೈತೆ ಅಂತ ಗೊತ್ತಾಗುತ್ತಂದ್ರೆ ಭೂಮಿ ಒಳಗಿಂದ ಹೋಗ್ಬೇಕಾದ್ರೆ ಭೂಮಿಗೂ ಏನಿರ್ತೈತಿ ಈ ಸತಿ ಅರ್ಧ ಲೀಟರ್ ಹಿಡಿತೈತೆ. ಇದಕ್ಕೆ ಏನಂತೀನಿ ನಾನು ವಾಲ್ಯೂಮ್ ಅಂತ ಹೇಳ್ತೀನಿ. ಇದಕ್ಕೆ ಏನಂತ ಹೇಳ್ತೀನಿ? ವಾಲ್ಯೂಮ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ಹೆಂಗ್ ವಾಲ್ಯೂಮ್ ಐತಿ ಹಂಗ ಭೂಮಿ ಒಳಗಿನ ಜಾಗಕ್ಕೂ ಏನಂತಿರ್ತೈತಿ? ವಾಲ್ಯೂಮ್ ಇರ್ತೈತಿ. ಸೊ ಆ ವಾಲ್ಯೂಮ್ ಇರ್ತೈತಿ ಅಂದ್ರೆ ಆಟೋಮೆಟಿಕ್ ಅಲ್ಲಿ ಏನಿರ್ತೈತಿ? ಡೆನ್ಸಿಟಿ ಇರ್ತೈತಿ ರೈಟಾ. ಸೊ ನನಗೇನ್ ಗೊತ್ತೈತಿಲ್ಲ, ಇದ್ರದ್ದು ಮಾಸ್ ಗೊತ್ತೈತಿ. ಇದ್ರದ್ದು ಏನ್ ಗೊತ್ತೈತಿ ನನಗೆ? ಮಾಸ್ ಗೊತ್ತೈತಿ ರೈಟಾ. ಸೊ ನಾ ಏನ್ ಮಾಡ್ತೀನಿ, ಇದ್ರದ್ದು ಏನ್ ಕಂಡು ಹಿಡ್ಕೊತೀನಿ ಅಂದ್ರೆ ಈಗ ಮಾಸ್ ಕಂಡು ಹಿಡ್ಕೊತೀನಿ ರೈಟಾ. ಹಿಯರ್ ಸಿ, so the earth is a homogeneous sphere having volume and density. Volume and density. Here density is denoted by rho. Density ne edrille denote ಮಾಡ್ತೀನಿ ನಾನು? rho le denote ಮಾಡ್ತೀನಿ. ಇದನ್ನ v le denote ಮಾಡ್ತೀನಿ. ಇದನ್ನ edrille denote ಮಾಡ್ತೀನಿ? v le denote ಮಾಡ್ತೀನಿ. So here earth is a homogeneous sphere having volume is denoted by v and density. So density is denoted by rho. ಇದಕ್ಕೆ ಏನಂತ ಹೇಳ್ತೀನಿ ನಾನು? rho ಅಂತ ಹೇಳ್ತೀನಿ, ಗೊತ್ತಿರಬೇಕು. So here see, mass is equal to volume into density, or hinga density into volume. Density into volume. So ನಮಗೆ ಗೊತ್ತಿರಬೇಕು, ಏನು ಗೊತ್ತಿರಬೇಕಂದ್ರೆ rho is equal to mass by volume. Simple. ಮಾಸ್ ಇಲ್ಲ ಬಿಡ್ರಿ, ವಾಲ್ಯೂಮ್ ಕಡ್ಕೊಂಡ್ ಬರ್ರಿ, ಏನ್ ಸಿಗ್ತೈತೆ ನನಗೆ? ಡೆನ್ಸಿಟಿ ಸಿಗ್ತೈತಿ
ಏನು ಸಿಗ್ತೈತೆ ನನಗೆ ಡೆನ್ಸಿಟಿ ಸಿಗ್ತೈತೆ ಅದನ್ನ ಡೈರೆಕ್ಟ್ ಹೇಳಿ ಅಷ್ಟೇ ಆಕ್ಚುಲಿ ನನ್ನ ಫಾರ್ಮುಲಾ ಏನು ರೋ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ರೋ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಗೊತ್ತಿರಬೇಕು ಸೊ ರೈಟ್ ಹಿಯರ್ ಸಿ ಇದರದ್ದು ಮಾಸ್ ಬೇಕಾಗುತ್ತೆ ರೈಟಾ ಇದರದ್ದು ಮಾಸ್ ಅಂದ್ರೆ ನಾ ಮಾಸ್ ಇಸ್ ಈಕ್ವಲ್ ಟು ಏನಂತ ಬರೀತೀನಿ ಕ್ಯಾಪಿಟಲ್ ಎಂ ಏನಂತ ಇದರದ್ದು ಮಾಸ್ ಕ್ಯಾಪಿಟಲ್ ಎಂ ರೈಟ್ ಸೊ ನೆಕ್ಸ್ಟ್ ಆಫ್ಟರ್ ಐ ಆಮ್ ಗೋಯಿಂಗ್ ಟು ರೈಟ್ ಜಿ ಹೌದಾ ಸಾರಿ ಒಂದು ನಿಮಿಷ ಈಗ ನಮ್ಮ ಕೆಲಸ ಮಾಡೋಣ ಫಸ್ಟ್ ಎಂ ಇಸ್ ಈಕ್ವಲ್ ಟು ರೋ ಇಂಟು ನನಗೆ ಎದ್ರ ವ್ಯಾಲ್ಯೂ ಗೊತ್ತಿರಬೇಕಂದ್ರೆ ವಾಲ್ಯೂಮ್ ಆಫ್ ದಿ ಅರ್ತ್ ಗೊತ್ತಿರಬೇಕು ಏನು ಗೊತ್ತಿರಬೇಕು ವಾಲ್ಯೂಮ್ ಆಫ್ ದಿ ಅರ್ತ್ ಸೊ ದಟ್ ಈಸ್ 4/3 pi r cube 4/3 pi r cube this is the value of the earth right so now here so now this is equation number 2 right so put 2 in what 1 ಎರಡನೇ ಈಕ್ವೇಷನ್ ಒಂದನೇ ಈಕ್ವೇಷನ್ ಹಾಕ್ತೀನಿ ಯಾಕಂದ್ರೆ ನನ್ನ ಕಡೆ ಏನೈತಿ ಏನಿದೆ ಮಾಸ್ ಇಲ್ಲಿ ಏನೈತಿ ಮಾಸ್ ಐತೆ ಈ ವ್ಯಾಲ್ಯೂ ನಾ ಇದನ್ನ ಹಾಕಬಹುದಲ್ಲ ಸೋ ಏನಾಗುತ್ತೆ ನೋಡಿ g is equal to ರೈಟ್ ಹಾ ಕ್ಯಾಪಿಟಲ್ G ಹಾ m ಅಂದ್ರೆ ಏನೈತಿ ರೋ 4/3 pi r cube divided by ಏನು r square divided by r square right so r square cancel ಆಗುತ್ತೆ ಇಲ್ಲಿ 3 ಅದಾವು ಇಲ್ಲಿ 2 ಅದಾವು ಇಲ್ಲಿ ಹೋದ್ರೆ ಎಷ್ಟು ಉಳಿತೈತಿ 1 ಉಳಿತೈತಿ so g is equal to g rho 4/3 ಇನ್ನೊಂದು ಇಲ್ಲಿ ಇಲ್ಲಿಂದ ಇಲ್ಲಿ ತರ ತುಳಾತಿನ ರೈಟ್ ಸಾರಿ ಇಲ್ಲಿಂದ ಇಲ್ಲಿ ತರ ತುಳಾತಿನ ರೈಟ್ ಇನ್ನೊಂದು ಏನು ಬಿಟ್ಟಿವಿ ನಾವು ಇಲ್ಲಿ d into what d so ಇಲ್ಲಿ ನೀವೇನು ತಗೋಬಹುದು r cube into d ನು ಅನ್ಬೇಕು ಏನು ಅನ್ಬೇಕು r cube into d so ಇಲ್ಲಿ ಏನು ಬಂತು ಮತ್ತೆ d ಏನಿಲ್ಲ d ಬಿಟ್ಟಿನಿ d ಹಾಕೊಂಡಿನಿ ಅಷ್ಟೇ d ಬಿಟ್ಟಿನಿ d ಏನು ಮಾಡಿನಿ ಇನ್ಸರ್ಟ್ ಮಾಡ್ಕೊಂಡಿನಿ so then equation number ಎಷ್ಟಾಯ್ತಪ್ಪ ಇದು 2 in 1 ಅಂದ್ರೆ equation number 3 equation number 3 right so ನನಗೆ g ಸಿಕ್ತಿದೆ ಏನು ಸಿಕ್ತಿದೆ g ಸಿಕ್ತಿದೆ ನಾ ಏನು ಫೈಂಡ್ ಔಟ್ ಮಾಡಬೇಕು ನೆಕ್ಸ್ಟ್ ಈಗ gd ಫೈಂಡ್ ಔಟ್ ಮಾಡಬೇಕು ಏನು ಫೈಂಡ್ ಔಟ್ ಮಾಡಬೇಕು gd ಫೈಂಡ್ ಔಟ್ ಮಾಡಬೇಕು ಸೊ gd ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಇಲ್ಲೇ ನಾ ಏನು ಮಾಡಬೇಕು ಎದ್ರ ವ್ಯಾಲ್ಯೂ ತುಂಬಬೇಕು ಇಲ್ಲಿಂದ ಇಲ್ಲಿ ತನಕ ಅಷ್ಟೇ ಹಾಕಬೇಕು ಇದದ್ದು ಒಂದು ವ್ಯಾಲ್ಯೂ ಇದೆ ಸೊ ಇಲ್ಲಿ b ಜಾಗದಾಗ ಏನು ಬರ್ತೈತಿ r minus d ಬರ್ತೈತಿ ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ ಅದೇ ಮಾಡಿ ಹಾಕ್ತೀನಿ so here after that one so there is d is not coming here because we are only saying mass here mass of the earth here so that's why d is not coming in this equation right so we found what we found g now we are going to find gd now see gd is equal to what g rho right 4 divided by 3 pi so what is this r so here we are going to find now depth of the earth so depth of the earth what is the radius r minus d so here call equation number 4 call equation number 4 direct ಬರ್ಕೊಂಡಿಲ್ಲ so depth ಬರ್ಕೊಂಡಿಲ್ಲ direct ಇದೇ ಈಕ್ವೇಷನ್ ಬರ್ತೈತಿ ಸರ್ ಈ ಈಕ್ವೇಷನ್ ಯಾಕೆ ತಗೊಂಡ್ರಿ ಅಂತ ಕೇಳಬಹುದು ಸೊ ನಾವು ಎಲ್ಲಿ ಹೇಳಾಕತ್ತೀವಿ ವಾಲ್ಯೂಮ್ ಒಳಗಿಂದ ಹೇಳಾಕತ್ತೀವಿ ಏರಿಯಾ ಎದ್ರ ಹೇಳಾಕತ್ತೀವಿ ಒಳಗಿಂದ ಹೇಳಾಕತ್ತೀವಿ ಸೊ ಒಳಗಿಂದ ನಾನು ಬರ್ತೈತಿ ಆಗಲೇ ಏನು ಬರ್ತೈತೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಸೊ ಎಷ್ಟು ಮಾಸ್ ಐತಿ ಅದರ ವಾಲ್ಯೂಮ್ ಎಷ್ಟು ಐತಿ ಅದರಾಗ ನನಗೆ ಏನು ಸಿಗ್ತೈತಿ ಡೆನ್ಸಿಟಿ ಸಿಗ್ತೈತಿ ರೈಟ್ ಸೊ ಹಿಯರ್ ಆಫ್ಟರ್ ದಿಸ್ ಒನ್ ಐ ಆಮ್ ಗೋಯಿಂಗ್ ಟು ಟೇಕ್ ಸಿ 4 divided by
4 divided by 3. So ನನಗೆ ಏನು ಬೇಕು GD ಬೇಕಾಗಿತ್ತು right. So what happens here GD divided by G is equal to ಹೌದಾ GD divided by G is equal to ಏನೈತೆ ಹೇಳ್ರಿ GD G rho 4 by 3 pi r minus d. Once again whole divided by G rho 4 by 3 pi r pi r. Right. So here G got cancelled. Rho got cancelled. 4 by 3 got cancelled. Pi got cancelled. So here GD is equal to GD divided by Z is equal to R minus D divided by R. Correct? Right. So now here I am going to take once again GD divided by G. ಏನು ಮಾಡಬಹುದು? Is there any guesses? Now see here I am going to take common R. R na ಏನು ಮಾಡ್ತೀನಿ ಹೊರಗೆ ತೆಗಿತೀನಿ. So in bracket what happens 1 ಈ R ಜಾಗದಾಗ ಏನು ಬರ್ತೈತಿ 1 ಬರ್ತೈತಿ minus D divided by R. ಹೊಳ್ಳಿ ಬಿಡಿಸಿ ನೋಡ್ರಿ ಹಿಂಗೆ ಬರ್ತೈತಿ. ಹಿಂಗೆ ಬರ್ತೈತಿ. So what remaining term ಕೆಳಗೆ ಏನೈತಿ R got cancelled. So next G D divided by G is equal to 1 minus D divided by R. So once again GD is equal to G equal to into G 1 minus D divided by. This is our final equation. Very important. Right? So don't get confused here. Confuse ಮಾಡ್ಕೋಬೇಡ್ರಿ. So ಏನು ಮಾಡಿದಾನ ಈಗ R minus D ಐತಿ ರೈಟಾ ಈಗ R minus D ಅಂದ್ರೆ R ಕಾಮನ್ ತೆಗಿತೀನಿ R ಕಾಮನ್ ತೆಗೆದ್ರೆ ಏನಾಯ್ತು ಏನು ಬರ್ತದೆ R ಬರ್ತದೆ ಇಲ್ಲ ನೋಡ್ರಿ R ರೈಟಾ 1 minus D by R ಬರ್ತದೆ R ಒಂಜ R so R D divided by R ಏನಾಗುತ್ತೆ ಏನು ಉಳಿತು R minus D so ಅದಕ್ಕೆ ನಾನು ಏನು ಮಾಡ್ತೀನಿ ಕಾಮನ್ ತಗೋತೀನಿ ನೆಕ್ಸ್ಟ್ ಏನಾಗ್ತೈತಿ R ಏನಾಗುತ್ತೆ ಕ್ಯಾನ್ಸಲ್ ಆಗ್ತೈತಿ ರಿಮೈನಿಂಗ್ ಟರ್ಮ್ ಏನು ಉಳಿತೈತೆ 1 minus D by R ಉಳಿತೈತಿ ಸೊ G ಆ ಕಡೆ ತಗೋತೀನಿ ಸೊ GD is equal to G into bracket 1 minus D divided by R 1 minus D divided by R. So this is the acceleration due to gravity below the surface of the earth. Here G is denoted as on the surface of the earth, right? GD is denoted as a depth of the surface of the earth. Right? Take down. Here, see, one important point is that so we know already our below the surface of the earth equation ZD is equal to G into bracket 1 minus D divided by R. So here in this equation GD is the below the what or depth of the surface of the earth. G is on the surface of the earth. Here 1 minus D between these 2 point distance R is radius of the earth. Right? So here see from this equation, from this above equation, it is found that acceleration due to gravity. See, acceleration due to gravity means this one G, right? So here we found the G from here to here because in depth. Now ಇಲ್ಲಿನೂ ಗೊತ್ತೈತೆ ನಮಗೆ ಬಟ್ ಇಲ್ಲಿಂದ ಇಲ್ಲಿಗೆ G ಏನಾಗತೈತಿ ಕಡಿಮೆ ಆಗತೈತಿ ಒಳಗೆ ಬರತೈತಿ so that's why here acceleration due to gravity what decrease means what
ಲೆಸ್ ಕಡಿಮೆ ಆಗುತ್ತೆ ರೈಟ್ as the depth increases ರೈಟ್ ಇಲ್ಲಿಂದ ಇಲ್ಲಿ ಬರಾಕತ್ತಂದ್ರೆ ಈಗ ನೋಡು ಇಷ್ಟ ಒಳಗೆ ಬಂದ್ರೆ ನಾ ಕೆಳಗೆ ಇಳಿದಂಗೆ ಮತ್ತೆ ಸ್ವಲ್ಪ ಮುಂದಕ್ಕೆ ಬಂದೆ ಇದು ಹೆಚ್ಚಾಗುತ್ತೆ ಮತ್ತೆ ಮುಂದಕ್ಕೆ ಬಂದೆ ಹೆಚ್ಚಾಗುತ್ತೆ ಮತ್ತೆ ಮುಂದಕ್ಕೆ ಬಂದೆ ಹೆಚ್ಚಾಗುತ್ತೆ ಇಲ್ಲಿ ತನಕ ಬರುತ್ತಾನ ಏನಾಗುತ್ತೆ ಹೆಚ್ಚಾಗುತ್ತೆ ಬರ್ತೈತಿ ಅಂದ್ರೆ ಡೆಪ್ತ್ ಏನಾಯ್ತು ಇನ್ಕ್ರೀಸ್ ಆಯ್ತು ಡೆಪ್ತ್ ಏನಾಯ್ತು ಇನ್ಕ್ರೀಸ್ ಆಯ್ತು ಸೊ when what happens d is equal to r ಈ d ಇಲ್ಲಿ ತನಕ ಬಂತಂದ್ರೆ ಇದಕ್ಕೆ ಏನಾಗ್ಬಿಡ್ತೈತಿ ಈಕ್ವಲ್ ಆಗ್ಬಿಡ್ತೈತಿ ಈಗ ನೋಡಿ d ಇಷ್ಟ ಐತಿ ಸರ್ ಇಲ್ಲೇ ಡೆಪ್ತ್ ಅಷ್ಟು ತಗೊಂಡಿದ್ದೀವಿ ಪೂರ್ತಿ ಬಂತಂದ್ರೆ ಇದಿಷ್ಟು d ಅಂತಂದ್ರೆ ಇದು ಏನಾಯ್ತು ಸೇಮ್ ಈಕ್ವಲ್ so that's why d is equal to r right so then radius of the earth gd ಏನಾಗ್ಬಿಡ್ತೈತಿ 0 ಆಗ್ಬಿಡ್ತೈತಿ ಏನು ಇಲ್ಲ ಅಂದ್ರೆ ಏನಾಗ್ಬಿಡ್ತೈತಿ 0 ಆಗ್ಬಿಡ್ತೈತಿ so that's why from here we are going to say the center of the earth the acceleration due to gravity is always zero so center ಒಳಗೆ ಈಗ ನೋಡ್ರಿ ಇದು ಈಕ್ವಲ್ ಆಗಿ ಏನಿರ್ತೈತಿ ಏನು ಇರುವುದೇ ಇಲ್ಲ ಸೇಮ್ ಆಗ್ಬಿಡ್ತೈತಿ ಸೊ ಎರಡೂ ಸೇಮ್ ಆಗಿದ್ದ ಸೊ acceleration due to gravity ಏನಿರ್ತೈತಿ 0 ಇರ್ತೈತಿ ಎಲ್ಲೇ center of the earth very important point one marks ಕೇಳ್ತಾನೆ so what is the acceleration due to gravity in the center of the earth ಅಂತ ಕೇಳ್ತಾನೆ so this is the reason right so ಬರಿಬಹುದು here acceleration due to gravity at the center of earth is what? Zero. ಗೊತ್ತಿರಬೇಕಿದೆ very important one. So after that one, so another very important topic, so that is planets. So here planets are the celestial bodies. Celestial means ತಿರುಗ್ತಿರ್ತಾವ ಗೊತ್ತೈತಿ right revolving around the sun. So ಸೂರ್ಯನ ಸುತ್ತ ಏನು ಮಾಡ್ತಾವ ಸಾಕಷ್ಟು ಪ್ಲಾನೆಟ್ಗಳು ಏನು ಮಾಡ್ತಾವ ಸಾಕಷ್ಟು ಗ್ರಹಗಳು ಏನು ಮಾಡ್ತಾವ ತಿರುಗ್ತಾವ ರೈಟ್ ಅಂತ ನಾವೇನಂತ ಹೇಳ್ತೀವಿ ಪ್ಲಾನೆಟ್ಸ್ ಅಂತ ಹೇಳ್ತೀವಿ they are the celestial bodies right so here there are 8 planets in our solar system 8 planet ಅದಾವ ರೈಟ್ ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ 8 planet ಅದಾವ ಸೊ ನಾವು ಹೇಳ್ತೀವಿ ಕನ್ನಡದಾಗ ಬುಧ ಗುರು ಶುಕ್ರ ಶನಿ ಮಂಗಳ ಯುರೇನಸ್ ನೆಪ್ಚ್ಯೂನ್ ಸೊ ಪ್ಲೂಟೋ ಅಂತ ಪ್ಲೂಟೋ ತೆಗೆದಾರ right so many means 8 planets are there in our solar system so those all planets are revolving around the sun so here so there is a sentence is there to remembering all the planets that is my very educated mother just shown us Neptune. What? Neptune. Here M means in this case all capital letters shows our planet names. Here M means Mercury. M means what? Mercury, right? So V means Venus. Right? Here E means Earth. Right? So here once again M means Mars. Mars andre Mangala Graha. Right? So 1, 2, 3, 4. J means Jupiter. Right? So now next S. What? Saturn. Shani.
Saturn. Saturn. Right. So next, U means U ಅಂದ್ರೆ Uranus. ಯಾವುದು? Uranus. U ಅಂದ್ರೆ Uranus. Right. So next here, that is the only Neptune. That is the only Neptune. Right. So 1, 2, 3, 4, 5, 6, 7, 8. 6, 7, 8. So Mercury, Venus, Earth, Jupiter. Mars. Next, sorry, Earth, Mars, Jupiter, Saturn, Uranus, Neptune. Neptune. Right. My very educated mother just shown us Neptune. Just shown us Neptune. So these are the planets. So these 8 planets are the revolving around the sun. So here there is a scientist is coming. He will make 3 laws. He will make 3 laws. Kepler laws of motion. Kepler laws of motion. So tomorrow discuss one by one those Kepler's laws. Those Kepler's laws. So those are also very important.